ಒಂದು ಚಿತ್ರ ಮಾಡಬೇಕಿತ್ತು. ಎಲ್ಲ ಒಟ್ಟು ಸೇರಿಸಿದರೆ 14 ಸಿನಿಮಾಗಳು ರೆಡಿ ಇತ್ತು. ಆ 14 ಸಿನಿಮಾ ಪಿಕ್ಚರ್ ಆಗಿ ರಿಲೀಸ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ, ಅದು ಬೇರೆ ವಿಚಾರ. ಆದ್ರೆ ಎಷ್ಟು ಡಿಮಾಂಡ್ ಇದ್ದಂತ ನಟ ನೋಡ್ರಿ. ಒಂದು ಸಿನಿಮಾಗೆ 22 ಕೋಟಿ ಪಡೀತಾರೆ, ಎಲ್ಲರಿಗೂ ಅಲ್ಲ, ಕೆಲವು ಸಿನಿಮಾಗಳಿಗೆ ಡಿಮಾಂಡ್ ಅಷ್ಟಿದೆ ಅಂತ ಆಯ್ತು. ಕನ್ನಡ ಇತಿಹಾಸದಲ್ಲಿ ಅಷ್ಟು ಯಾರಿಗೂ ಇಲ್ಲ 22 ಕೋಟಿ. ಅಂಬರೀಷ್ ಅವರ ಪೀಕ್ ಟೈಮಲ್ಲೆಲ್ಲ ಅವ್ರು ಕೆಲವರಿಗೆ ಆ ಟೈಮಲ್ಲೆಲ್ಲ ಲಕ್ಷವೇ ದೊಡ್ಡದು, ಸಮ್ಟೈಮ್ಸ್ 10 ಲಕ್ಷನೂ ಮೀರ್ತಾ ಇರಲಿಲ್ಲ. ಆ ಕಾಲದಲ್ಲೆಲ್ಲ ಸಿನಿಮಾ ಮಾಡಿದಂಥವರೆಲ್ಲ ಇದ್ದಾರೆ. ಆ ಟೈಮಲ್ಲಿ 16 ಸಿನಿಮಾಗಳೆಲ್ಲ ಮಾಡ್ತಾ ಇದ್ರು. ಈಗ ಒಂದು ಸಿನಿಮಾಗೆ 22 ಕೋಟಿ. ಆಮೇಲೆ ಸಿನಿಮಾ ಥಿಯೇಟರ್ಲ್ಲೇ ಓಡಬೇಕು ಅಂತಿಲ್ಲ ಇವರ ಸಿನಿಮಾಗಳೆಲ್ಲ. ಸ್ಯಾಟಲೈಟ್ ಹಕ್ಕೆ ಬಂದ್ಬಿಡುತ್ತೆ, OTT ಹಕ್ಕು ಬಂದ್ಬಿಡುತ್ತೆ, ಹಾಡಿನ ರೈಟ್ಸ್ ಬಂದ್ಬಿಡುತ್ತೆ. ಈ 14 ಚಿತ್ರಗಳ ಪೈಕಿ ಕೆಲವು ಚಿತ್ರಗಳಿಂದ ಪ್ರತಿ ಚಿತ್ರಕ್ಕೆ 2 ರಿಂದ 3 ಕೋಟಿ ಅಡ್ವಾನ್ಸ್ ಪಡೆದಿದ್ರಂತೆ ದರ್ಶನ್. ಅದೇ 30 ಕೋಟಿ. ಇನ್ನು ಡೆವಿಲ್ ಚಿತ್ರದ ಚಿತ್ರೀಕರಣಕ್ಕೆ 20 ಕೋಟಿ ಆಲ್ರೆಡಿ ಖರ್ಚಾಗಿದೆ. ಆ ಸಿನಿಮಾಗೆ ಇವರಿಗೇನೆ 22 ಕೋಟಿ ನೀಡ್ತಾರಂತೆ. ಆ ಪ್ರೊಡ್ಯೂಸರ್ಗಳು 100 ಕೋಟಿ ಹಾಕ್ತಾರಂತೆ ಆ ಸಿನಿಮಾಗೆ.